ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿವ್ಯಾ ಶಂಕರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ತುಂಬ ದಿನ ಆದಮೇಲೆ ದಿವ್ಯಾ ಶಂಕರ್ ವಿಡಿಯೋ ಮಾಡ್ತಾ ಇದ್ದಾರೆ, ಅದು ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಯಡಿಯೂರಿನಲ್ಲಿ ಲಕ್ಷ ದೀಪೋತ್ಸವ ಇದೆ, ಅದಕ್ಕೋಸ್ಕರ ಅಡುಗೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನನಗೆ ಮತ್ತು ಶಂಕರ್ಗೆ ಇಬ್ಬರಿಗೂ ಕೆಲಸ ಇತ್ತು. ಕೆಲಸ ಮುಗಿಸಿ ಮತ್ತೆ ಮನೆಗೆ ಬಂದು ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ದೀಪ ಹಚ್ಚೋಣ ಅಂತ ಹೇಳಿ. ದೀಪ ಹಚ್ಚಬೇಕಾದ್ರೆ ಏನೋ ಒಂಥರ ಖುಷಿ, ನೆಮ್ಮದಿ ಸಿಗುತ್ತೆ. ಮತ್ತು ಎಲ್ಲ ದೀಪನೂ ಹಚ್ಚಿದ್ಮೇಲೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಹೌದು. ನಾನು ಮತ್ತು ಶಂಕರ್ ಕೂಡ ಮನಸ್ಸಿನಲ್ಲಿ ಬೇಡಿಕೊಂಡು ಒಂದು ಸಪ್ರೇಟು ದೀಪ ಹಚ್ಚೋಣ ಅಂತ ಹೇಳಿ ತೊಗೊಂಡು ದೀಪ ಹಚ್ಚುತ್ತಾ ಇರೋವಂಥದ್ದು. ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಂಡು ಈ ಥರ ದೀಪ ಬೆಳಗಿಸಿದ್ರೆ ಅಂದ್ಕೊಂಡಿರೋದು ಆಗುತ್ತೆ ಅಂತ ಹೇಳಿ ಒಂದು ನಂಬಿಕೆ. ಅದಕ್ಕೋಸ್ಕರ ನಾನು ಶಂಕರ್ ಕೂಡ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡು ದೀಪ ಬೆಳಗಿಸಿದ್ವಿ. ನೀವು ಕೂಡ ಯಡಿಯೂರು ದೀಪೋತ್ಸವಕ್ಕೆ ಬಂದಿದ್ರಿ ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹೋದ ವರ್ಷ ಜಾಸ್ತಿ ಜನ ಬಂದಿದ್ದರು, ಆದರೆ ಈ ವರ್ಷ ಸ್ವಲ್ಪ ಕಡಿಮೆ ಜನ ಇದ್ದರು. ಲಾಸ್ಟ್ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡಿದರು, ಆದರೆ ಈ ವರ್ಷ ಸ್ವಲ್ಪ ಸಿಂಪಲ್ ಆಯಿತು. ನೀವು ಬಂದಿದ್ರಿ ಅಲ್ವಾ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾವು ಮತ್ತೆ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸಿ ಮತ್ತೆ ಜಾತ್ರೆ ನೋಡೋಣ ಅಂತ ನೈಟ್ ಬಂದ್ವಿ. ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕೋಣ ಅಂತ, ಆದರೆ ಏನೂ ಪರ್ಚೇಸ್ ಮಾಡಲಿಲ್ಲ. ಆದರೆ ನೋಡೋಣ ಅಂತ ಹೇಳಿ ಏನೇನು ಇಟ್ಟಿದ್ದಾರೆ ಅಂತ. ನಾನು ನಮ್ಮ ಚಾಂಪಿಯನ್ನ ಕರ್ಕೊಂಡು ಬಂದಿದ್ದೆ. ನಮ್ಮ ಚಾಂಪಿಯನ್ ಅವ್ರ ಅಮ್ಮನೂ ಬಂದಿದ್ರು ಇವತ್ತು ಅಂತ, ಖುಷಿಯಾಗಿದ್ದಾನೆ ಅವನು. ಮತ್ತು ಇದು ಬೆಳ್ಳಿ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ. ನೈಟ್ ಸ್ಟಾರ್ಟಾಗಿ ಬೆಳಗಿನ ಜಾವ 5 ಗಂಟೆ 6 ಗಂಟೆವರೆಗೂ ಇರುತ್ತೆ, ಮುಗಿಯೋದು 6 ಗಂಟೆ ಆಗ್ಬೋದು. ನೈಟೆಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಆ ಸಿದ್ಧಲಿಂಗೇಶ್ವರ ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.